ಯಾ Just pass this on also so that we can. ಅಲ್ಲಿ ವೆಂಕಟೇಶ್ ಸರಿ ಕೊಟ್ಬಿಡಿ. ಸುದೀಪ್ ಸರ್, ಬಿಗ್ ಬಾಸ್ ಸೀಸನ್ 11 ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ನಿಮ್ಮ ಎದುರಿಗೆ ಪ್ರೋಮೋ ರಿಲೀಸ್ ಆದಾಗಿಂದನೂ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬರ್ತಾ ಇದೆ. ಸೀಸನ್ 11 ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ? ಇರೋರೆಲ್ಲ ಕಾಮನ್ ಆಗಿದ್ದಾರೆ. ಕಾಮನ್ ನಥಿಂಗ್, ಐ ಡೋಂಟ್ ನೋ. ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್. ಇನಾಗರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆ್ಯಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನನಗೆ ಹೇಳ್ಬಿಡಿ ಅಂತೀನಿ, ಡೋಂಟ್ ಟೆಲ್ ಮಿ ಅಂತೀನಿ. ಬಿಕಾಸ್ ಒಂದು ಲೀಕ್ ಆದರೆ ಅದು ಎಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಳ್ಳೋದು ಬೇಡ. ಇನ್ನೊಂದು, ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ, ಚಕ್ರವರ್ತಿ ಇರ್ತಾರೆ, ಏನು ಕೇಳಲ್ಲ ಸರ್. Big Boss season 11 all the best. ಥ್ಯಾಂಕ್ ಯು. ಒಂದೇ ಒಂದು ಕ್ವಶನ್ ಚಿಕ್ಕದು. ಸ್ವರ್ಗ ನರಕ ಕಾನ್ಸೆಪ್ಟ್ ಬಟ್ ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಒಂಚೂರು ಜನ ಕೇಳಿದ್ರೆ. ಸ್ವರ್ಗದಲ್ಲಿ ಖಂಡಿತವಾಗ್ಲೂ ನರಕ ಕಾಣಿಸಲ್ಲ ಮ್ಯಾಮ್. ನರಕದಲ್ಲಿ ಹುಡುಕಿದ್ರು ಸ್ವರ್ಗ ಕಾಣಿಸಲ್ಲ. ಅಲ್ಲಿ ಇಷ್ಟೊತ್ತು ಅಲ್ಲ ಒಂದ್ ಸ್ವಲ್ಪ ಒಂದು ಜನಕ್ಕೆ ಹೇಳ್ಬೋದು ಹೇಗಿರುತ್ತೆ ಅಂತ. ಸ್ವರ್ಗ ಅಂದ್ರೆ ನಾವೆಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ ಆ ಥರ. ಹೇಗೆ? ನರಕ ಅದು ಇವಾಗಲೇ ಈಗ ಹೆಂಗಾದ್ರೆ ಹೇಳ್ತೀನಿ ಕೇಳಿ. ನಾ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗದ ತರ ಇತ್ತು. ನೀವು ಕೇಳೋ ಪ್ರಶ್ನೆ ಸಡನ್ ಆಗಿ ನರಕ ಪರ್ಸೆಪ್ಷನ್. ಸೊ ಸರ್ ಅದನ್ನೇ ಹೇಳಿ, ನರಕದ್ದೇ ಹೇಳಿ. ಏನ್ ಹೇಳ್ಬೇಕು ಹೇಳಿ? ಇಲ್ಲ ಹೇಗಿರುತ್ತೆ ಬಿಗ್ ಬಾಸ್ ಮನೆ ಒಳಗೆ? ನಾನಂತೂ ಹೋಗಿಲ್ಲ ಅಲ್ಲಿ, ನನಗೇನು ಗೊತ್ತು. ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ. ಹೇಳ್ರಿ ಪ್ರಶಾಂತ್. ಅಂದರೆ ಈಗ ಹೆವನಲ್ಲಿ ನಿಮಗೆಲ್ಲ ಫೆಸಿಲಿಟಿಗಳನ್ನು ಕೊಡ್ತಾರೆ, ಹೆಲ್ಲಲ್ಲಿ ಅಂದರೆ ತುಂಬ ಅಂದರೆ ಆ ಥರ ಫೆಸಿಲಿಟಿಗಳಿಗೇನು ಇರಲ್ಲ. ತುಂಬ ಅಂದರೆ ಬೇಸಿಕ್ ಒಂಥರ ಜೈಲ್ಗಿಂತನೂ ತುಂಬ ಕಡೆ ಆಗಿರುತ್ತೆ. ಹೆವನಲ್ಲಿ ಎಲ್ಲ ಫೆಸಿಲಿಟಿಗಳು ಎಲ್ಲ ಹಾಗಂತ ಬೆಳಗ್ಗೆ ಇದ್ರೆ ಅವರು ಚೆಂಬಿಡ್ಕೊಂಡು ಕೆರೆಗೆ ಹೋಗೋದಲ್ಲ, ಅದೆಲ್ಲ ಇದೆ ಬೇಸಿಕ್ಸ್, ಅದೆಲ್ಲ ಇದೆ.